ಈಗ ಒಂದು ಏನಾಗಿದೆ ಅಂತ ಹೇಳಿದ್ರೆ ಬೆಳಗಾವಿ ಯಾರ್ದು ಅನ್ನೋದೊಂದು ತೀರ್ಮಾನ. ಮರಾಠಿಯವ್ರದ, ಕನ್ನಡಿಗರದ, ಯಾರ್ದು ಅಂತ. ನಾವು ಬಹಳ ವರ್ಷಗಳ ಹೋರಾಟ, ಮಹಾಜನ್ ವರದಿಗಿಂತ ಮುಂಚೆ ಸುಮಾರು 60 ವರ್ಷದಿಂದ ಬೆಳಗಾವಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಒಂದಲ್ಲ ಎರಡಲ್ಲ. ಮಹಾಜನ್ ಬೆಂಗಳೂರು ಬಂದಾಗ ನಾನು ಮಾಪ ಹಿಂದೆ ಮುದ್ದೇಗೌಡರು ಅಂತಿದ್ರು. ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಕಪ್ಪಾಟ ಹಿಡಿದು ಮಹಾಜನ್ ಹಿಂದಕ್ಕೆ ಹೋಗ್ಬೇಕು ಅಂತ ಹೇಳ್ದು. ಇವತ್ತಲ್ಲಿ MES ಮಹಾರಾಷ್ಟ್ರ ಏಕೀಕರಣ ಸಮಿತಿ, ಕರ್ನಾಟಕ ಏಕೀಕರಣ ಸಮಿತಿ ಅಲ್ಲ ಅದು, MES ನಿಷೇಧ ಮಾಡ್ತೀನಿ ಅಂತೇಳಿ ಬೊಮ್ಮಾಯಿಯವರು ನಾವು ಬಂದ್ ಕರೆ ಕೊಟ್ಟಾಗ ನಮ್ಮನ್ನು ಮನೆಗೆ ಕರೆದು ಬಹಳ ಗೌರವವಾಗಿ ನಾಳೆ ಬಂದು ಇವತ್ತು ಅವ್ರು ಹೇಳ್ತಾರೆ ನಾನು ಕಡ್ಡಾಯವಾಗಿ MES ನಿಷೇಧ ಮಾಡ್ತೀನಿ ಅಂತ. ಮಾಡಲಿಲ್ಲ, ಯಾರು ಮಾಡಲಿಲ್ಲ. ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ಮೂಲಭೂತವಾಗಿ MES ನಿಷೇಧ ಆಗಲೇಬೇಕು. MES ಕಾರ್ಯಾಲಯ ಮುಚ್ಚಲೇಬೇಕು. MESನವರು ಕನ್ನಡಿಗರ ಜೊತೆಯಲ್ಲಿ ಹೊಂದ್ಕೊಂಡ್ರೆ ಇರಲಿ, ಇಲ್ಲ ಮಹಾರಾಷ್ಟ್ರಕ್ಕೆ ಗಡಿಪಾರ್ ಮಾಡಲೇಬೇಕು. ಶಿವಸೇನೆ ಗಡಿಪಾರ್ ಆಗಲೇಬೇಕು. ಇದ್ರ ಜೊತೆಗೆ ನಮ್ಮ ರಾಜಕಾರಣಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕರ್ನಾಟಕದ ಮಂತ್ರಿ, ಆದರೆ ಅವರ ಹೃದಯ, ಮನಸ್ಸು, ಪ್ರೀತಿ ಎಲ್ಲ ಮರಾಠಿ ಪರ. ಮರಾಠಿ ಅಂದ್ರೆ ಅವರಿಗೆ ಬಹಳ ಪ್ರೀತಿ. ಮತ್ತು ಆ ಸಾಹುಕಾರಗಳಿದಾರಲ್ಲ, ಸತೀಶ್ ಜಾರಕಿಹೊಳಿಗಳು ಅವೆಲ್ಲ ಅವು ಮರಾಠಿನೇ. ಮತ್ತು ಕಾಂಗ್ರೆಸ್ನವರು ಇದಾರಲ್ಲ ಅವರು ಮರಾಠಿ. ಮತ್ತು ಜಗದೀಶ್ ಶೆಟ್ಟರ್ ಇದಾರಲ್ಲ ಅವರು ಮರಾಠಿ ಪರ. ಯಾವ ರಾಜಕಾರಣಿಯೂ ಕರ್ನಾಟಕದ ರಾಜಕಾರಣಿಗಳು ಕನ್ನಡಿಗರ ಪರ ಇಲ್ಲ, ಮರಾಠಿ ಪರ ಇದ್ದಾರೆ. ಅವರು ನಿಜವಾಗಲೂ ಗೌರವವಾಗಿ ನಡ್ಕೊಳ್ಬೇಕಾಗಿದೆ. ಇವತ್ತು ನಮಗೆ ಬೆಳಗಾವಿ ಉಳಿಬೇಕಾಗಿದೆ. ಬರೀ ಬೆಳಗಾವಿ ಒಂದೇ ಅಲ್ಲ, ಉತ್ತರ ಕರ್ನಾಟಕ ಉಳಿಬೇಕಾಗಿದೆ, ಹೈದರಾಬಾದ್ ಕರ್ನಾಟಕ ಉಳಿಬೇಕಾಗಿದೆ. ಮತ್ತು ಕಳಸಾ ಬಂಡೂರಿ ಕೈ ಕೊಟ್ಟಿದ್ದಾರೆ, ಹೈದರಾಬಾದ್ ಕರ್ನಾಟಕ ಕೈ ಕೊಟ್ಟಿದ್ದಾರೆ, ಕೇಂದ್ರ ಸರ್ಕಾರ ಕೈ ಕೊಟ್ಟಿದ್ದಾರೆ, ಮೇಕೆದಾಟ್ ಕೈ ಕೊಟ್ಟಿದ್ದಾರೆ. ಕರ್ನಾಟಕವನ್ನ ಕೇಂದ್ರ ಕಡೆಗಣಿಸಿದ್ದಾರೆ. ಮಹಾರಾಷ್ಟ್ರ ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. 28ನೇ ತಾರೀಕು ಬೆಂಗಳೂರಿನಲ್ಲಿ ಬೆಳಗ್ಗೆ 11 ಗಂಟೆಗೆ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಸಭೆ. ಅಲ್ಲಿ DC ಯಾರು, ಕನ್ನಡಿಗರ ಯಾರು, SP ಯಾರು, ಕನ್ನಡಿಗರ ಯಾರು, ಜಿಲ್ಲಾಧಿಕಾರಿ ಆಯ್ತು, ಸರ್ಕಲ್ ಇನ್ಸ್ಪೆಕ್ಟರ್ ಯಾರು. ನಾನು ಹೇಳ್ತೀನಿ, ಈಗ ಬೆಳಗಾವಿ ಕನ್ನಡಿಗರ ಗಂಡು ಮೆಟ್ಟಿದ ನೆಲ ಆಗಬೇಕಾಗಿದೆ. ಅದಕ್ಕಾಗಿ ಕನ್ನಡ ಹೋರಾಟ, ಕನ್ನಡಿಗರ ಹೋರಾಟ ಇವತ್ತು 28ನೇ ತಾರೀಕಿನಿಂದ ಇದಿಷ್ಟಕ್ಕೆ ಬಿಡೋದಿಲ್ಲ. ಇಡೀ ರಾಜ್ಯಾದ್ಯಂತ ಭಾರಿ ಹೋರಾಟ, ಸಾವಿರಾರು ಜನರನ್ನ ಜೈಲಿಗೆ ಕಳಿಸ್ತೀವಿ. ಬರೀ ಕಂಡಕ್ಟರ್ ಒಂದೇ ಅಲ್ಲ, ಕಂಡಕ್ಟರ್ ಒಂದೇ ಆದರೆ ಸರಿ, ಇಡೀ ಬೆಳಗಾವಿ ಹೊರಟೋಗಿದೆ. ಬೆಳಗಾವಿ ಉಳಿಸಿ ಅಂತೇಳಿ ಕನ್ನಡ ಒಕ್ಕೂಟ ತೀವ್ರವಾಗಿ ಹೋರಾಟವನ್ನ ಮಾಡ್ತೇವೆ. ಗಡಿ ಭಾಗದಲ್ಲಿರೋರು ಎಲ್ಲರೂ ಕೂಡ ಕರ್ನಾಟಕದ ಸಚಿವರ, ಕರ್ನಾಟಕದ ಜನಪ್ರತಿನಿಧಿಗಳ ಅಂತಾನೆ ಕಾಣಿಸ್ತಿಲ್ಲ. ಯಾಕೆಂದ್ರೆ ಅವರ ಸಭೆ ಸಮಾರಂಭಗಳಲ್ಲಿ ಇವರು ಮರಾಠಿಯಲ್ಲಿ ಮಾತಾಡುವ ಮೂಲಕವಾಗಿ ಅವರ ಮತವನ್ನ ಓಲೈಕೆ ಮಾಡಿಕೊಂಡು ವಿಧಾನಸೌಧಕ್ಕೆ ಬರ್ತಾ ಇದ್ದಾರೆ. ಇವರು ಅಂದ್ರೆ ಮರಾಠಿಗರ ಮತವನ್ನ ಅಲ್ಲಿ ಓಲೈಕೆ ಮಾಡ್ಕೊಂಡು ಇಲ್ಲಿ ವಿಧಾನಸೌಧಕ್ಕೆ ಬರೋದು ಎಷ್ಟು ಸರಿ? ಇವರು ಓಲೈಕೆ ಮಾಡೋದಾದ್ರೆ ಅಲ್ಲಿ ಮಹಾರಾಷ್ಟ್ರ ಇದಕ್ಕೆ ಸಂಸತ್ಗೆ ಹೋಗ್ಬೋದು, ಮಹಾರಾಷ್ಟ್ರ ವಿಧಾನಸಭೆಗೆ ಹೋಗ್ಬೋದಲ್ವಾ ಸರ್? ಇದು ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಎಲ್ಲ ಪಾರ್ಟಿ ರಾಜಕಾರಣಿಗಳು ಮರಾಠಿಗಳ ಪರ ಇದ್ದಾರೆ. ಮರಾಠಿಗಳು ವೋಟ್ ಬೇಕು. ಇವತ್ತಲ್ಲಿ ಸಂಭಾಜಿ ಪ್ರತಿಮೆ ಸ್ಥಾಪನೆ ಆಯಿತು. ಕೇಳ್ತಾರೆ ಸರ್ಕಾರದವರು, ಯಾಕೆ ಬೇಕಾಗಿ ಸಂಭಾಜಿ ಪ್ರತಿಮೆ? ಬೇಕಾಗಿರಲಿಲ್ಲ. ಅಲ್ಲಿ ಕಾರ್ಪೊರೇಷನ್ ಮರಾಠಿಯವರು, ಮೇಯರ್
ಮರಾಠಿಯವರು, ಲೇಬಲ್ ಬಿಜೆಪಿ. ಬಿಜೆಪಿಯವರು ಮರಾಠಿ ಏಜೆಂಟ್ರು, ಬಿಜೆಪಿಯವರು RSSನವರು ಮರಾಠಿ ಏಜೆಂಟ್ರು, ಕಾಂಗ್ರೆಸ್ನವರು ಮರಾಠಿ ಏಜೆಂಟ್ರು. ಇದು ಬಹಳ ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕಾಗಿದೆ. ಕನ್ನಡ ಒಕ್ಕೂಟ ತೀವ್ರವಾಗಿ ಬೆಳಗಾವಿ ಉಳಿಸಿ ಅಂತ ಹೋರಾಟಕ್ಕೆ ಹೋಗ್ತಾ ಇದೆ. ಬೆಳಗಾವಿ ಚಲೋ, ಬೆಳಗಾವಿಗೆ ಏನಾದ್ರು ಹೋಗ್ತೀರಾ ಅಂತ? ಬೆಳಗಾವಿ ಹೋಗ್ತೀವಿ. ನಾಳೆ 28 ತೀರ್ಮಾನ ತಗೊಳ್ತೀವಿ. ಬರೀ ಬೆಳಗಾವಿ ಹೋಗದೇ ಅಲ್ಲ, ಇಡೀ ದೇಶ ಕಾಣುವಂತ ಅದ್ಭುತ ಭಾರಿ ಚಳವಳಿಯನ್ನು ಮಾಡ್ತೀವಿ. 28 ಹೇಳ್ತೀವಿ. ಬನ್ನಿ ಮೇಡಮ್, ಸಭೆ 28 ಸಭೆ ನಡೆಸ್ತೀವಿ. ಸಭೆಯಲ್ಲಿ ಮುಂದಿನ ಹೋರಾಟದ ಬಗ್ಗೆ ಬರೀ ಕಂಡಕ್ಟರ್ ಒಂದೇ ಅಲ್ಲ, ಬೆಳಗಾವಿ ಉಳಿಸಬೇಕಾಗಿದೆ. ಅದಕ್ಕಾಗಿ ಭಾರಿ ಚಿಂತನೆ ಸಭೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.